Hello, my dear students. Welcome back to Learn Easily channel. A Midsummer Night's Dream, play by ವಿಲಿಯಂ ಶೇಕ್ಸ್ಪಿಯರ್. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ರವರ ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಈ ನಾಟಕದ ಕ್ಯಾರೆಕ್ಟರ್ಸ್ ಹಾಗೆ ಆಕ್ಟ್ ವೈಸ್ ಸಮರಿಯನ್ನು ಕನ್ನಡದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕನ್ನಡದಲ್ಲಿ ಇದರ ಒಂದು ಕ್ಯಾರೆಕ್ಟರ್ಸ್ ಮತ್ತು ಆಕ್ಟ್ ವೈಸ್ ಸಮರಿಯನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಈ ಒಂದು ಸಮರಿಯ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಓದಿದಾಗ ಈ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಈ ನಾಟಕದ ಸಂಪೂರ್ಣವಾದಂತಹ ಅರ್ಥವನ್ನು ನೀವು ಕಲಿಬಹುದಾಗಿರುತ್ತೆ. ಈ ಒಂದು ನಾಟಕದ ಸಮರಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ನಾಟಕದ ಒಂದು ಕ್ಯಾರೆಕ್ಟರ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮೊದಲ ಒಂದು ಕ್ಯಾರೆಕ್ಟರ್ ಅಂದಾಗ ದ ಲವರ್ಸ್, ಈ ನಾಟಕದಲ್ಲಿ ಬರ್ತಕ್ಕಂತಹ ಲವರ್ಸ್, ಅದರಲ್ಲಿ ಹರ್ಮಿಯಾ. ಈ ಹರ್ಮಿಯಾ ತಾನು ಪ್ರೀತಿಸಿದಂತಹ ಒಬ್ಬ ಪ್ರೇಮಿಯ ಜೊತೆಗೆ ಇರಲು ತನ್ನ ತಂದೆ ಮತ್ತು ಆ ಅಥೆನ್ಸ್ನ ಒಂದು ಲಾಸ್ ಕಾನೂನುಗಳನ್ನು ಧಿಕ್ಕರಿಸ್ತಕ್ಕಂಥ ಒಬ್ಬ ಹಠಮಾರಿ ಯುವತಿಯಾಗಿರ್ತಾಳೆ. ಈಕೆ ತುಂಬ ಕುಳ್ಳಕ್ಕಿರ್ತಾಳೆ, ಅಂದರೆ ಕುಬ್ಜಳಾಗಿರ್ತಾಳೆ. ಆದರೆ ತುಂಬ ಹಠಮಾರಿ, ಉಗ್ರ ಮತ್ತು ತುಂಬ ಒಂದು ಕೋಪಿಷ್ಟಳಾಗಿ ಈಕೆಯನ್ನು ಈ ನಾಟಕದಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಲೈಸಾಂಡರ್ ಒಂದು ನಿಜವಾದ ಪ್ರೀತಿಯ ಹಾದಿ ತುಂಬ ಕಷ್ಟದಲ್ಲಿರುತ್ತೆ. ನಿಜವಾದ ಪ್ರೀತಿಯನ್ನು ಪಡೆಯೋದಕ್ಕೆ ತುಂಬ ಕಷ್ಟ ಅಂತಕ್ಕಂಥದ್ದನ್ನು ನಂಬುವ ಒಬ್ಬ ವ್ಯಕ್ತಿ. ಇಲ್ಲಿ ಈತ ಒಬ್ಬ ಮಾಂತ್ರಿಕರ ತಪ್ಪಿನಿಂದಾಗಿ ಅವರಿಗೆ ಒಂದು ಬಲಿಪೇಶಿಯು ಆಗ್ತಾನೆ. ಈತ ತಾತ್ಕಾಲಿಕವಾಗಿ ಹರ್ಮಿಯಾಳನ್ನು ಬಿಟ್ಟು ಹೆಲೆನಾಳನ್ನು ಪ್ರೀತಿಸುವಂತೆ ಅವಳ ಹಿಂದೆ ಹೋಗ್ತಾನೆ. ಇದು ಈ ಲೈಸಾಂಡರ್. ನಂತರ ಹೆಲೆನಾ ಡೆಮಿಟ್ರಿಯಸ್ ತನ್ನನ್ನು ದ್ವೇಷಿಸಿದರೂ ಅವನನ್ನೇ ಪ್ರೀತಿ ಮಾಡುವಂತಹ ಒಬ್ಬ ಮಹಿಳೆಯಾಗಿರ್ತಾಳೆ. ದೇವತೆಗಳ ಒಂದು ಇಂಟರ್ಫಿಯರಿಂದ ಲೈಸಾಂಡರ್ ಮತ್ತು ಡೆಮಿಟ್ರಿಯಸ್ ಇಬ್ಬರು ಇದ್ದಕ್ಕಿದ್ದಂತೆ ತನ್ನ ಮೇಲೆ ಅವರ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಅವಳು ಒಂದು ರೀತಿ ಅವಮಾನಕ್ಕೆ ಒಳಗಾಗ್ತಾಳೆ ಹೆಲೆನಾ. ಇನ್ನು ಡೆಮಿಟ್ರಿಯಸ್, ಈ ನಾಟಕದ ಪ್ರಾರಂಭದಲ್ಲಿ ಹರ್ಮಿಯಾಳ ತಂದೆಯ ಒಂದು ಸಪೋರ್ಟನ್ನು ಹೊಂದಿದ್ರೂ ಕೂಡ ಹರ್ಮಿಯಾಳ ಮನಸ್ಸನ್ನು ಗೆಲ್ಲಕ್ಕೆ ಆಗೋದಿಲ್ಲ ಈ ಡೆಮಿಟ್ರಿಯಸ್ಗೆ. ಈ ಡೆಮಿಟ್ರಿಯಸ್ ದೇವತೆಗಳು ನೀಡ್ತಕ್ಕಂಥ ಒಂದು ಫೇರಿ ಜ್ಯೂಸ್ನ ಒಂದು ಮೋಡಿಗೆ ಒಳಗಾಗ್ತಾನೆ, ಆ ಮ್ಯಾಜಿಕ್ ಸ್ಪೆಲ್ಗೆ ಒಳಗಾಗ್ತಾನೆ. ನಂತರ ಹೆಲೆನಾಳ ಮೇಲಿನ ಅವನ ಪ್ರೀತಿ ಮತ್ತೆ ಆತನಿಗೆ ಹಿಂತಿರುಗಿ ಬರುತ್ತೆ ಶಾಶ್ವತವಾಗಿ. ಅಂದರೆ ಡೆಮಿಟ್ರಿಯಸ್ ಹೆಲೆನಾಳನ್ನು ಕೊನೆಯಲ್ಲಿ ತನ್ನ ಪ್ರೀತಿಯನ್ನು ಆಕೆಗೆ ಅರ್ಪಿಸ್ಕೊಳ್ತಾನೆ. ಇನ್ನು ಈ ನಾಟಕದಲ್ಲಿ ಬರ್ತಕ್ಕಂತಹ ಫೇರೀಸ್, ದೇವತೆಗಳು. ಒಬೆರಾನ್ ದೇವತೆಗಳ ರಾಜ. ಈತ ಒಂದು ರೀತಿ ತನ್ನ ಬದಲಾದ ರೂಪದಲ್ಲಿ ಬಂದಿರ್ತಾನೆ, ಅಂದರೆ ಒಂದು ಚೇಂಜಲಿಂಗ್ ಬಾಯ್, ಒಂದು ಮಗುವಿನ ರೂಪದಲ್ಲಿ ಬರ್ತಾನೆ. ತನ್ನ ರಾಣಿಯೊಂದಿಗೆ ಜಗಳವಾಡಿರ್ತಾನೆ. ಇವನು ತಂತ್ರಿಯಾಗಿದ್ದರೂ ಸಹ ಕೊನೆಯಲ್ಲಿ ಮಾನವ ಪ್ರೇಮಿಗಳನ್ನು ಒಂದುಗೂಡಿಸಲು ತನ್ನ ಮಾಯಾಶಕ್ತಿಯನ್ನು ಈತ ಬಳಸೋದಕ್ಕೆ ಅಥವಾ ಬದಲಾಯಿಸೋದಕ್ಕೆ ಮುಂದಾಗ್ತಾನೆ. ಇನ್ನು ಟೈಟಾನಿಯಾ ಒಬೆರಾನ್ನ ಪತ್ನಿಯಾಗಿರ್ತಾಳೆ. ಇವಳು ದೇವತೆಗಳ ರಾಣಿ. ಇವಳು ತನ್ನ ಸೇವಕರನ್ನು ರಕ್ಷಿಸ್ತಕ್ಕಂತಹ ಒಂದು ಮನಸ್ಸುಳ್ಳವಳಾಗಿರ್ತಾಳೆ. ಈಕೆ ಕೂಡ ಒಂದು ಮ್ಯಾಜಿಕ್ ಸ್ಪೆಲ್ನ ಒಂದು ಪ್ರಭಾವದಿಂದಾಗಿ ಅವಳು ರೂಪಾಂತರವಾಗಿರ್ತಾಳೆ. ಅಂದರೆ ತನ್ನ ಒಂದು ರೂಪವನ್ನು ಚೇಂಜ್ ಮಾಡಿಕೊಂಡು ನಿಕ್ ಬಾಟಮ್ನೊಂದಿಗೆ ಒಂದು ರೀತಿಯ ಹ್ಯೂಮರಸ್ ಲವ್ನಲ್ಲಿ ಬೀಳ್ತಾಳೆ. ಇನ್ನು ಈ ನಾಟಕದಲ್ಲಿ ಬರ್ತಕ್ಕಂಥ ಮತ್ತೊಂದು ಫೇರಿ ಎಂದಾಗ ಪಕ್ ಅಥವಾ ರಾಬಿನ್ ಗುಡ್ ಫೆಲೋ. ಈತ ಒಬೆರಾನ್ನ ಸೇವೆಯಲ್ಲಿರ್ತಕ್ಕಂತಹ ಒಬ್ಬ ಸೇವಕ. ಈತ ತುಂಬ ನಾಟಿ, ಚತುರ ಮತ್ತು ತುಂಟ ಒಂದು ರಾಕ್ಷಸ ಅಥವಾ ಒಂದು ಭೂತ ಅಂತ ಹೇಳ್ಬೋದು. ಇವನು ತಪ್ಪುಗಳನ್ನು ಮಾಡೋದಕ್ಕೆ ತುಂಬ ಆಸೆ ಪಡ್ತಾನೆ. ಮಾನವರ ಈ ಒಂದು ಲವ್ ಕನ್ಫ್ಯೂಷನ್, ಈ ಪ್ರೇಮದ ಗೊಂದಲಗಳನ್ನು ಒಂದು ಸ್ಪೋರ್ಟ್ಸ್ ಅಂತ ಈತ ಮನೆಗಾಳ್ತಾನೆ. ಇನ್ನು ನಾಟಕದಲ್ಲಿ ಬರ್ತಕ್ಕಂತಹ ನೆಕ್ಸ್ಟ್ ಪಾತ್ರಗಳು ದ ಮೆಕ್ಯಾನಿಕಲ್ಸ್. ಇದರಲ್ಲಿ ನಿಕ್ ಬಾಟಮ್ ತುಂಬ ದೊಡ್ಡ ಆ್ಯಕ್ಟರ್ ಥರ ಈತ ನಂಬಿರ್ತಾನೆ. ತನ್ನ ಆತ್ಮವಿಶ್ವಾಸವನ್ನು ಹೊಂದಿರ್ತಾನೆ. ನಾನೊಬ್ಬ ತುಂಬ ಒಳ್ಳೆಯ ಆ್ಯಕ್ಟರ್ ಅಂದ್ಕೊಂಡಿರ್ತಾನೆ. ಈತ ಒಬ್ಬ ನೇಕಾರ, ಹಾಗೆ ಒಂದು ಕರಕುಶಲಕರ್ಮಿಗಳ ನಾಟಕದಲ್ಲಿ ಪ್ರತಿಯೊಂದು ಪಾತ್ರವನ್ನು ತಾನೇ ಮಾಡಬೇಕು ಅಂತ ಬಯಸ್ತಾ ಇರ್ತಾನೆ. ಈತ ಅವನೊಂದಿಗೆ ಒಂದು ಕತ್ತೆಯ ತಲೆಯನ್ನು ಇಟ್ಕೊಂಡಿರ್ತಾನೆ. ಮತ್ತು
ಇವನು ಯಾವುದೇ ರೀತಿ ವಿಚಲಿತನಾಗೋದಿಲ್ಲ ಮತ್ತು ದೇವತೆಗಳ ರಾಣಿಯ ಗಮನವನ್ನು, ಅಂದರೆ ರಾಣಿಯಾಗಿರ್ತಕ್ಕಂತಹ ಟೈಟಾನಿಯಾಳ ಒಂದು ಮನಸ್ಸನ್ನು ಆಕರ್ಷಿಸ್ತಾನೆ. ನಂತರ ಬಂದಾಗ ಪೀಟರ್ ಕ್ವೀನ್ಸ್, ಈತ ಒಬ್ಬ ಬಡಗಿ ಮತ್ತು ಪೈರಾಮಸ್ ಆ್ಯಂಡ್ ದಿಪ್ಸಿ ನಾಟಕದ ಹವ್ಯಾಸಿ ಒಬ್ಬ ಡೈರೆಕ್ಟರ್ ಆಗಿರ್ತಾನೆ. ಬಾಟಮ್ನ ಅಹಂಕಾರ ಮತ್ತು ಈ ಒಂದು ನಾಟಕ ಪ್ರದರ್ಶನದ ಒಂದು ಸವಾಲುಗಳನ್ನು ನಿಭಾಯಿಸಲು ಇವನು ತುಂಬ ಹೆಣಗಾಡ್ತಾನೆ. ಇನ್ನು ನ್ಯಾಯಾಲಯ, ದ ಕೋರ್ಟ್, ಥೀಸಿಯಸ್, ಅಥೆನ್ಸ್ನ ಡೂಕ್ ಆಗಿರ್ತಕ್ಕಂಥ ಥೀಸಿಯಸ್ ಕಾನೂನು ಮತ್ತು ಆ ಒಂದು ಸುವ್ಯವಸ್ಥೆಯನ್ನು ಪ್ರತಿನಿಧಿಸ್ತಾನೆ. ಈ ನಾಟಕದ ಆರಂಭದಲ್ಲಿ ಹರ್ಮಿಯಾಳ ವಿರುದ್ಧ ಒಂದು ಕಠಿಣವಾದಂತಹ ಲಾಸನ್ನು ಈತ ಮಾಡ್ತಾನೆ. ಆದರೆ ಕೊನೆಗೆ ಅಂತಿಮವಾಗಿ ಪ್ರೇಮಿಗಳು ಸಂತೋಷವಾಗಿರಲು ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ ಮತ್ತು ತಾನು ಮಾಡಿರತಕ್ಕಂತಹ ನಿಯಮಗಳನ್ನು ರದ್ದುಪಡಿಸ್ತಾನೆ. ಇನ್ನು ಹಿಪ್ಪೋಲಿಟಾ, ಈಕೆ ಅಮೆಜಾನ್ನ ರಾಣಿ ಮತ್ತು ಥೀಸಿಯಸ್ನ ಒಂದು ಎಂಗೇಜ್ಡ್ ಹುಡುಗಿಯಾಗಿರ್ತಾಳೆ, ಅಂದರೆ ಒಂದು ಮದುವೆ ಆಗೋದಕ್ಕೆ ನಿಶ್ಚಿತಳಾಗಿರ್ತಾಳೆ. ಈ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಈ ಪ್ರೇಮಿಗಳ ಈ ಕಥೆಗಳ ಬಗ್ಗೆ ಅವಳಿಗೆ ಅಂದರೆ ಈ ಹಿಪ್ಪೋಲಿಟಾಗೆ ಅನುಮಾನವಿದ್ದರೂ ಕೂಡ ಆಕೆ ಏನು ಮಾಡ್ತಾಳೆ, ಅಲ್ಲಿ ನಡೀತಕ್ಕಂಥ ಆ್ಯಕ್ಟರ್ಸ್ ಎಲ್ಲ ಪ್ರದರ್ಶನಗಳನ್ನು ನೋಡಿ ಆಕೆ ಆನಂದಿಸ್ತಾಳೆ. ಇದು ಈ ಒಂದು ನಾಟಕದ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ನ ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್, ಇದು ಪ್ರಾಚೀನ ಅಥೆನ್ಸ್ ಮತ್ತು ಮಾಂತ್ರಿಕವಾದಂತಹ ಒಂದು ಮ್ಯಾಜಿಕಲ್ ಫಾರೆಸ್ಟ್ನಲ್ಲಿ ನಡೀತಕ್ಕಂತಹ ಈ ಒಂದು ಪ್ರೇಮ ಕಥೆಗಳ ಒಂದು ಸರಣಿಯನ್ನು ತೋರಿಸುತ್ತೆ. ಈ ನಾಟಕವು ಡ್ಯೂಕ್ ಥೀಸಿಯಸ್ ಮತ್ತು ಹಿಪ್ಪೋಲಿಟಾರವರ ವಿವಾಹದ ಒಂದು ತಯಾರಿಗಳೊಂದಿಗೆ ಪ್ರಾರಂಭ ಆಗುತ್ತೆ. ಇಲ್ಲಿ ಈಜಿಯಸ್ ತನ್ನ ಮಗಳು ಹರ್ಮಿಯಾಳು ಲೈಸಾಂಡರ್ನನ್ನು ಪ್ರೀತಿ ಮಾಡ್ತಾ ಇದ್ರೂ ಕೂಡ ಆ ಈಜಿಯಸ್ ಏನು ಮಾಡ್ತಾನೆ, ಹರ್ಮಿಯಾಳನ್ನು ಡೆಮಿಟ್ರಿಯಸ್ಸನ್ನೇ ಮದುವೆ ಆಗಬೇಕು ಅಂತ ಒತ್ತಾಯಿಸ್ತಾನೆ. ಆಗ ಏನಾಗುತ್ತೆ, ಈ ಒಬ್ಬ ಹರ್ಮಿಯಾ ಮತ್ತು ಲೈಸಾಂಡರ್ ಏನು ಮಾಡ್ತಾರೆ, ಆ ಪ್ರೇಮಿಗಳು ಕಾಡಿಗೆ ಓಡಿ ಹೋಗ್ತಾರೆ. ಅವರನ್ನು ಡೆಮಿಟ್ರಿಯಸ್ ಮತ್ತು ಅವನನ್ನು ಪ್ರೀತಿಸುವ ಹೆಲೆನ ಹಿಂಬಾಲಿಸಿ ಹೋಗ್ತಾರೆ. ಈ ರೀತಿಯಾಗಿ ಅವರು ಹೋಗ್ತಾರೆ. ಆ ಕಾಡಿನಲ್ಲಿ ದೇವತೆಗಳ ರಾಜ ಒಬೆರಾನ್ ಮತ್ತು ರಾಣಿ ಟೈಟಾನಿಯಾ ಅವರ ರೂಪಾಂತರಗೊಂಡು ಮಗುವಿನ ವೇಷದಲ್ಲಿ ಜಗಳವಾಡ್ತಾ ಇರ್ತಾರೆ. ಅಲ್ಲಿ ಸಿಗ್ತಕ್ಕಂಥ ಒಂದು ಮಾಂತ್ರಿಕ ಹೂವೊಂದನ್ನು ಬಳಸಿ ಒಬೆರಾನ್ ಏನು ಮಾಡ್ತಾನೆ, ಒಂದು ಕತ್ತೆಯ ತಲೆ ಹೊಂದಿರತಕ್ಕಂತಹ ಬಾಟಮ್ನೊಂದಿಗೆ ಬರ್ತಾನೆ. ಆ ಟೈಟಾನಿಯಾ ಆ ಬಾಟಮ್ನೊಂದಿಗೆ ಪ್ರೀತಿಯಲ್ಲಿ ಬೀಳುವಂತೆ ಮಾಡ್ತಾನೆ. ಈ ಒಂದು ಪ್ರೇಮದ ವಿಷಯದಲ್ಲಿ ಫಕ್ ಮಾಡ್ತಕ್ಕಂತಹ ತಪ್ಪುಗಳು ಲೈಸಾಂಡರ್ ಮತ್ತು ಡೆಮಿಟ್ರಿಯಸ್ ಇಬ್ಬರು ಹೆಲೆನಾಳನ್ನು ಪ್ರೀತಿಸುವಂತೆ ಮಾಡುತ್ತೆ. ಈ ದಂಪತಿಗಳು ಸರಿಯಾಗಿ ಜೋಡಿಯಾದಾಗ ಮತ್ತು ಟೈಟಾನಿಯಾ ತನ್ನ ಮಂತ್ರ ಶಕ್ತಿಯಿಂದ ಬಿಡುಗಡೆ ಹೊಂದಿದಾಗ ಕೊನೆಯಲ್ಲಿ ಈ ಎಲ್ಲ ಒಂದು ಪ್ರೇಮ ಕಥೆಗಳು ಸರಿಯಾದ ದಾರಿಗೆ ಬರುತ್ತೆ. ಈ ಒಂದು ಕತೆ ಒಂದು ಟ್ರಯಾಂಗಲ್ ಮ್ಯಾರೇಜ್ ಮತ್ತು ಮೆಕ್ಯಾನಿಕಲ್ಸ್, ಅತ್ಯಂತ ಒಂದು ಮೆಕ್ಯಾನಿಕಲ್ಸ್ ಮಾಡ್ತಕ್ಕಂಥ ಒಂದು ಹ್ಯೂಮರಸ್ ಒಂದು ಟ್ರಾಜಿಡಿಯೊಂದಿಗೆ ಈ ಒಂದು ನಾಟಕ ಕೊನೆಗೊಳ್ಳುತ್ತೆ. ಈಗ ಈ ನಾಟಕದ ಒಂದು ಆ್ಯಕ್ಟ್ ವೈಸ್ ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಕ್ಟ್ 1ನ ಒಂದು ಸಮರಿಗೆ ಬಂದಾಗ ಇಲ್ಲಿ ಆ್ಯಕ್ಟ್ 1 ಅಂತಕ್ಕಂಥದ್ದು ಇಲ್ಲಿ ಒಂದು ರೀತಿಯ ಜಗಳಗಳನ್ನು ಕಾಣಬಹುದಾಗಿರುತ್ತೆ. ಅಥೇನಿಯನ್ ನ್ಯಾಯಾಲಯದಲ್ಲಿ ಒಂದು ಕಟ್ಟುನಿಟ್ಟಾದಂತಹ ಕಾನೂನನ್ನು ಮಾಡಲಾಗಿರುತ್ತೆ. ನಂತರ ಆ ಕಾನೂನಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರೇಮಿಗಳು ಕಾಡಿನಿಗೆ ಓಡಿ ಹೋಗ್ತಾರೆ. ಈ ಎರಡು ಒಂದು ಈ ಎರಡು ಸೀನ್ಗಳನ್ನು ಈ ಆ್ಯಕ್ಟ್ನಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ಮೊದಲ ಸೀನ್ ಬಂದಾಗ ಥೀಸಿಯಸ್ನ ಅರಮನೆ. ಅಥೆನ್ಸ್ನ ಡ್ಯೂಕ್ ಥೀಸಿಯಸ್ ಮತ್ತು ಅಮೆಜಾನ್ನ ರಾಣಿ ಹಿಪ್ಪೋಲಿಟಾ ಅವರು 4 ದಿನಗಳಲ್ಲಿ ಅಮಾವಾಸ್ಯೆ ದಿನ ನಡೆಯತಕ್ಕಂತಹ ತಮ್ಮ ಮದುವೆಯ ವಿವಾಹದ ಬಗ್ಗೆ ಚರ್ಚೆ ಮಾಡೋದ್ರೊಂದಿಗೆ ಈ ನಾಟಕ ಪ್ರಾರಂಭ ಆಗುತ್ತೆ. ಅಥೇನಿಯನ್ನ ಈಜಿಯಸ್ ತನ್ನ ಮಗಳು ಹರ್ಮಿಯಾಳ ವಿರುದ್ಧ ಒಂದು ದೂರನ್ನು ಕೊಡೋದಕ್ಕೆ ಅಲ್ಲಿಗೆ ಬರ್ತಾನೆ. ಅವರ ಒಂದು ಮದುವೆ ಸಂಭ್ರಮದ ವಾತಾವರಣಕ್ಕೆ ಇದು ಅಡ್ಡಿಯಾಗುತ್ತೆ. ಈಜಿಯಸ್ ಹರ್ಮಿಯಾಳನ್ನು ಡೆಮಿಟ್ರಿಯಸ್ ಜೊತೆ ಮದುವೆ ಮಾಡಲು ನಿರ್ಧಾರ ಮಾಡಿಬಿಟ್ಟಿರ್ತಾನೆ. ಆದರೆ ಆ ಹರ್ಮಿಯಾ ಏನು ಮಾಡ್ತಾಳೆ, ಲೈಸಾಂಡರ್ನನ್ನು ಪ್ರೀತಿ ಮಾಡ್ತಾ ಇರ್ತಾಳೆ. ಲೈಸಾಂಡರ್ ಹಾಡುಗಳು ಮತ್ತು ಪ್ರೇಮದ ಒಂದು ಗಿಫ್ಟ್ಸ್ನ ಮೂಲಕ ತನ್ನ ಮಗಳನ್ನು ಮರಳು ಮಾಡಿದ್ದಾನೆ ಅಂತ ಈಜಿಯಸ್ ಇಲ್ಲಿ ಆರೋಪವನ್ನು ಮಾಡ್ತಾನೆ. ಅವನು ಅಥೆನ್ಸ್ನ ಒಂದು ಪ್ರಾಚೀನ ಹಕ್ಕು, ಏನ್ಷಿಯಂಟ್ ಪ್ರಿವಿಲೇಜ್ ಆಫ್ ಅಥೆನ್ಸನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ. ಕಾನೂನನ್ನು ಜಾರಿಗೆ ತರಲು ಥೀಸಿಯಸ್ನನ್ನು ಒತ್ತಾಯ ಮಾಡ್ತಾನೆ. ಹರ್ಮಿಯಾ ಡೆಮಿಟ್ರಿಯಸ್ಸನ್ನು ಮದುವೆ ಆಗಬೇಕು, ಇಲ್ಲವೇ
ಆಕೆಗೆ ಮರಣದಂಡನೆ ನೀಡಬೇಕು ಅಥವಾ ಸನ್ಯಾಸಿಯಾಗಿ ಮಠದಲ್ಲಿ ಜೀವನ ಕಳಿಬೇಕಾಗತ್ತೆ ಅಂತಕ್ಕಂಥದ್ದು ತಂದೆ ಮಾಡ್ತಾನೆ. ತಂದೆಯು ಮೇಣದ ಮೇಲೆ ಮೂಡಿಸಿದಂಥ ಅಚ್ಚಿನಂತಹ ಮಗಳು ಇರಬೇಕು ಅಂತ ಹೋಲಿಸ್ತಾ ಥೀಸಿಯಸ್ ಹರ್ಮಿಯಾಳಿಗೆ ತನ್ನ ತಂದೆಗೆ ವಿಧೇಯಲಾಗಿರಬೇಕು ಅಂತ ಸೂಚನೆಯನ್ನು ನೀಡ್ತಾನೆ. ಮರಣ ಅಥವಾ ಏಕಾಂಗಿ ಜೀವನದ ಬೆದರಿಕೆಯ ಹೊರತಾಗಿ ಏನು ಮಾಡ್ತಾಳೆ, ಹರ್ಮಿಯಾ ಲೈಸಾಂಡರ್ನ ಮೇಲಿನ ತನ್ನ ಪ್ರೀತಿಯಲ್ಲಿ ತುಂಬ ದೃಢವಾಗಿ ನಿಂತಿರ್ತಾಳೆ. ಥೀಸಿಯಸ್ ಅವಳಿಗೆ ತನ್ನ ಮದುವೆಯ ದಿನದವರೆಗೂ ಒಂದು ಫೈನಲ್ ಡಿಸಿಷನನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಟೈಮನ್ನು ಕೊಡ್ತಾನೆ. ಇಲ್ಲಿ ಒಂಟಿಯಾದಾಗ ಲೈಸಾಂಡರ್ ಮತ್ತು ಹರ್ಮಿಯಾ ನಿಜವಾದ ಪ್ರೀತಿಯ ಹಾದಿ ತುಂಬ ಕಷ್ಟ, ಅದು ತುಂಬ ಕಷ್ಟವಾಗಿರುತ್ತೆ ಅಂತ ಅವರಿಬ್ಬರು ದುಃಖದಲ್ಲಿ ಮುಳುಗ್ತಾರೆ. ಅಥೇನಿಯನ್ ಕಾನೂನಿನಿಂದ ಆ ಒಂದು ತಪ್ಪಿಸಿಕೊಳ್ಳೋದಕ್ಕೆ ನಗರದಿಂದ 7 ಲೀಗ್ಗಳ ದೂರದಲ್ಲಿರ್ತಕ್ಕಂಥ ತನ್ನ ಶ್ರೀಮಂತ ವಿಧವೆ ಸೋದರತೆಯ ಮನೆಗೆ ಪಲಾಯನ ಮಾಡುವಂತೆ ಲೈಸಾಂಡರ್ ಹರ್ಮಿಯಾಳಿಗೆ ತಿಳಿಸ್ತಾನೆ. ಅವರು ತಮ್ಮ ಈ ಪ್ರಯಾಣವನ್ನು ಪ್ರಾರಂಭಿಸಲು ಮರುದಿನ ಆ ರಾತ್ರಿ ಕಾಡಿನಲ್ಲಿ ಭೇಟಿಯಾಗೋದಕ್ಕೆ ಇಬ್ಬರು ಒಪ್ಕೊಳ್ತಾರೆ. ಹರ್ಮಿಯಾಳ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಕ್ಕಂಥ ಹೆಲೆನಾ ಅಲ್ಲಿಗೆ ಪ್ರವೇಶಿಸ್ತಾಳೆ. ಅವಳು ಡೆಮಿಟ್ರಿಯಸನ್ನು ತುಂಬ ಗಾಢವಾಗಿ ಪ್ರೀತಿಸ್ತಾ ಇರ್ತಾಳೆ. ಆದರೆ ಅವಳು ಹರ್ಮಿಯಾಳ ಹಿಂದೆ ಹೋಗಲು ಅವಳನ್ನು ಕೈಬಿಟ್ಟಿರ್ತಾನೆ. ಹರ್ಮಿಯಾ ಮತ್ತು ಲೈಸಾಂಡರ್ ತಮ್ಮ ರಹಸ್ಯವಾದಂಥ ಈ ಒಂದು ಪ್ಲಾನನ್ನು ಹೆಲೆನಾಗೆ ತಿಳಿಸಿ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನ ಮಾಡ್ತಾರೆ. ತಾವು ಅಥೆನ್ಸನ್ನು ಬಿಟ್ಟು ಹೋಗ್ತಾ ಇರೋದಾಗಿ ತಿಳಿಸ್ತಾರೆ. ಆದಾಗ್ಯೂ ಹೆಲೆನಾ ಈ ಒಂದು ಸೀಕ್ರೆಟನ್ನು ಡೆಮಿಟ್ರಿಯಸ್ಗೆ ತಿಳಿಸೋದಕ್ಕೆ ನಿರ್ಧಾರ ಮಾಡ್ತಾಳೆ. ಅವರು ಪಲಾಯನ ಮಾಡ್ತಾ ಇರೋದ್ರ ಬಗ್ಗೆ ಹೇಳುವ ಮೂಲಕ ಆ ಡೆಮಿಟ್ರಿಯಸ್ನ ಒಂದು ಒಲವನ್ನು ಪಡಿಬಹುದು ಅಂತ ಅವಳು ಅಂದ್ಕೋತಾಳೆ. ಆ ಕನಿಷ್ಠ ಅವನನ್ನು ಕಾಡಿನೊಳಗೆ ಹಿಂಬಾಲಿಸುವ ಒಂದು ಅವಕಾಶ ಕೂಡ ಸಿಗಬಹುದು ಅಂತ ಅವಳು ಆಶಿಸ್ತಾಳೆ. ಇನ್ನು ಸೀನ್ 2ಗೆ ಬಂದಾಗ ಕ್ವಿನ್ಸ್ನ ಮನೆ. ಇಲ್ಲಿ ಕ್ವಿನ್ಸ್ ಸ್ನಗ್, ಬಾಟಮ್, ಫ್ಲೋಟ್, ಸ್ನೌಟ್ ಮತ್ತು ಸ್ಟಾರ್ವೆಲ್ಲಿಂಗ್ ಇವರು ಡ್ಯೂಕ್ನ ಮದುವೆಗಾಗಿ ಈ ನಾಟಕವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ತನ್ನ ಒಂದು ನಟನ ಸಾಮರ್ಥ್ಯದ ಬಗ್ಗೆ ಅತಿಯಾದ ಹೆಮ್ಮೆ ಹೊಂದಿರತಕ್ಕಂತಹ ನಿಕ್ ಬಾಟಮ್ ನಾಯಕ ಪೈರಾಮಸ್ ಪಾತ್ರಕ್ಕೆ ಆಯ್ಕೆಯಾಗ್ತಾನೆ. ಆದಾಗ್ಯೂ ಬಾಟಮ್ ಪದೇ ಪದೇ ಕ್ವಿನ್ಸ್ನನ್ನು ಪಡೆದು ನಾಯಕಿ ದಿಬ್ಸಿ ಮತ್ತು ಸಿಂಹದ ಪಾತ್ರ ಸೇರಿದಂತೆ ಪ್ರತಿಯೊಂದು ಪಾತ್ರವನ್ನು ತಾನೇ ಮಾಡ್ತೇನೆ ಅಂತ ಇಲ್ಲಿ ಕ್ವಿನ್ಸ್ನ ಪಾತ್ರಗಳನ್ನು ಮಾಡೋದಕ್ಕೆ ಅವರು ನಾಟಕಕ್ಕೆ ಮುಂದಾಗ್ತಾ ಇರ್ತಾರೆ. ನಂತರ ಈ ಜನಜಂಗುಳಿಯಿಂದ ದೂರ ಇರಲು ತಮ್ಮ ಒಂದು ಪ್ಲಾನ್ಗಳನ್ನು ರಹಸ್ಯವಾಗಿಡಲು ಇಡೀ ಆ ನಾಟಕ ತಂಡ ಮರುದಿನ ರಾತ್ರಿ ಅರಮನೆಯ ಕಾಡಿನಲ್ಲಿ ಪ್ರಾಕ್ಟೀಸ್ ಮಾಡಲು ಒಪ್ಕೊಳ್ತಾರೆ. ಇದೇ ಕಾಡಿನಲ್ಲಿ ಆ ಪ್ರೇಮಿಗಳು ಕೂಡ ಭೇಟಿಯಾಗಲು ಉದ್ದೇಶಿಸಿರ್ತಾರೆ. ಅಂದರೆ ಸೀನ್ 2ನಲ್ಲಿ ಇಲ್ಲಿ ಆ ಒಂದು ನಾಟಕ ಮಾಡ್ತಕ್ಕಂತಹ ಎಲ್ಲರೂ ಕ್ವಿನ್ಸ್, ಸ್ನಗ್, ಬಾಟಮ್, ಫ್ಲೋಟೋ, ಸ್ನೌಟ್ ಮತ್ತು ಸ್ಟಾರ್ವೆಲ್ಲಿಂಗ್ ಇವರೆಲ್ಲರೂ ಸಹ ಒಂದು ತಮ್ಮದೇ ಆದಂತಹ ಒಂದು ಪಾತ್ರಗಳನ್ನು ಹಂಚಿಕೊಳ್ತಾರೆ. ಬಾಟಮ್ ಪೈರಾಮಸ್, ಫ್ಲೂಟ್ ದಿಬ್ಸಿ ಮತ್ತು ಸ್ಟಾರ್ವೆಲ್ಲಿಂಗ್ ದಿಬ್ಸಿಯ ತಾಯಿ, ಸ್ನೌಟ್ ಪೈರಾಮಸ್ನ ತಂದೆ, ಕ್ವಿನ್ಸ್ ದಿಬ್ಸಿಯ ತಂದೆ, ಸ್ನಗ್ ಸಿಂಹ, ಈ ರೀತಿ ಪಾತ್ರಗಳನ್ನು ಹಂಚಿಕೊಂಡು ಅದೇ ಕಾಡಿನಲ್ಲಿ ತಮ್ಮ ರಿಹರ್ಸಲ್ ಮಾಡೋದಕ್ಕೆ ಆ ಕಾಡಿಗೆ ಹೋಗ್ತಾ ಇರ್ತಾರೆ. ಇನ್ನು ಆ್ಯಕ್ಟ್ 2ಗೆ ಬಂದಾಗ ಆ್ಯಕ್ಟ್ 2ನಲ್ಲಿ ಅಥೆನ್ಸ್ನ ನ್ಯಾಯಾಲಯ ಒಂದು ಕೋರ್ಟ್ನಲ್ಲಿ ಈ ಒಂದು ಆ್ಯಕ್ಟ್ ಪ್ರಾರಂಭವಾಗುತ್ತೆ. ದೇವತೆಗಳ ಒಂದು ಲೋಕವನ್ನು ಪರಿಚಯಿಸುತ್ತೆ ಮತ್ತು 4 ಜನ ಪ್ರೇಮಿಗಳ ಒಂದು ಪ್ರಣಯದ ಗೊಂದಲವನ್ನು ಇಲ್ಲಿ ಹೆಚ್ಚಿಸುತ್ತೆ. ಇಲ್ಲಿ ಆ್ಯಕ್ಟ್ 2ಗೆ ಬಂದಾಗ ಸೀನ್ 1, ಈ ಸೀನ್ 1 ಅಂತಕ್ಕಂಥದ್ದು ಈ ರಾಬಿನ್ ಗುಡ್ಫೆಲ್ಲೋ ಫಕ್ ಮತ್ತು ರಾಣಿಯಾದಂಥ ಟೈಟಾನಿಯಳ ಸೇವೆಯಲ್ಲಿರ್ತಕ್ಕಂತಹ ದೇವತೆಯ ನಡುವಿನ ಭೇಟಿಯೊಂದಿಗೆ ಇದು ಪ್ರಾರಂಭ ಆಗುತ್ತೆ. ಫಕ್ ಮತ್ತು ಅಂದರೆ ರಾಬಿನ್ ಗುಡ್ಫೆಲ್ಲೋ ಮತ್ತು ಟೈಟಾನಿ ಇಬ್ಬರು ಇಲ್ಲಿ ಭೇಟಿಯಾಗಿರ್ತಾಳೆ. ದೇವತೆಗಳ ರಾಜ ಒಬೇರಾನ್ ಮತ್ತು ಟೈಟಾನಿಯಾ ಅವರು ಒಂದು ಬದಲಾದಂತಹ ಮಗುವಿನ ಒಂದು ರೂಪಕ್ಕೆ ಬಂದಿರ್ತಾಳೆ. ಒಬ್ಬ ಸುಂದರ ಭಾರತೀಯ ಬಾಲಕನ ವಿಷಯದಲ್ಲಿ ಕಹಿ ವಿವಾಹದಲ್ಲಿ ಸಿಲುಕಿದ್ದಾರೆ ಅಂತ ನಮಗೆ ಗೊತ್ತಾಗತ್ತೆ. ಟೈಟಾನಿಯಾ ಅವನನ್ನು ಒಬೇರಾನ್ನ ತಂಡಕ್ಕೆ ನೀಡಲು ನಿರಾಕರಿಸ್ತಾಳೆ. ಅವರು ಜಗಳ ಮೃತ್ಯು ಪ್ರಪಂಚದ ಮೇಲೆ ಭೀಕರ ಪರಿಣಾಮಗಳನ್ನು ಬೀರುತ್ತೆ. ಋತುಮಾನದ ಒಂದು ಬದಲಾವಣೆಗಳಾಗುತ್ತೆ, ಪ್ರವಾಹಗಳಾಗುತ್ತೆ, ಕೃಷಿ ನಾಶಕ್ಕೆ ಕಾರಣ ಆಗಿರುತ್ತೆ. ಈ ಇಬ್ಬರು ಅರಸರು ಭೇಟಿಯಾದಾಗಲೂ ಟೈಟಾನಿಯಾ ಬಾಲಕನನ್ನು ಬಿಟ್ಟು ಕೊಡಲು ನಿರಾಕರಿಸ್ತಾಳೆ. ಒಬೇರನ್ ಅವಳನ್ನು ಪೀಡಿಸುವುದಾಗಿ ಪ್ರತಿಜ್ಞೆ ಮಾಡ್ತಾನೆ. ಒಮ್ಮೆ ಮನ್ಮಥನ ಬಾಣ ತಗುಲಿದ ಲವ್ ಇನ್ ಐಡ್ಲೆಸ್ನೆಸ್ ಎಂಬ ಮಾಂತ್ರಿಕ ಹೂವನ್ನು ಹುಡುಕಲು ಅವನು ಫಕ್ನನ್ನು ಕಳಿಸ್ತಾನೆ. ಈ ಹೂವಿನ ರಸವನ್ನು ನಿದ್ರಿಸ್ತಿರುವವರ ಕಣ್ಣು ರೆಪ್ಪೆಗಳ ಮೇಲೆ ಹಾಕಿದರೆ ಅವರು ಎಚ್ಚರವಾದಾಗ ಮೊದಲು ನೋಡುವ ಯಾವುದೇ ಜೀವಿ ಇರುತ್ತೋ ಆ ಜೀವಿಯೊಂದಿಗೆ ಹುಚ್ಚು ಪ್ರೀತಿಯಲ್ಲಿ ಬೀಳ್ತಾರೆ. ಇಲ್ಲಿ ಒಬೇರಾನ್ ಇದನ್ನು
ಟೈಟಾನಿಯಲ ಮೇಲೆ ಬಳಸಲು ಒಂದು ಪ್ಲಾನ್ ಮಾಡಿರ್ತಾನೆ. ಇದರಿಂದ ಅವಳು ಯಾವುದಾದ್ರೂ ಪ್ರಾಣಿಯ ಮೇಲೆ ವ್ಯಾಮೋಹ ಬೆಳೆಸಿಕೊಂಡಾಗ ಅವನ ಗಮನ ಬೇರೆ ಕಡೆ ಹೋಗುತ್ತೆ ಅಂತಕ್ಕಂಥದ್ದು ಅವನ ಪ್ಲಾನ್ ಆಗಿರುತ್ತೆ. ಇಲ್ಲಿ ಫಕ್ ಬರಲಿಕ್ಕೆ ಕಾಯ್ತಾ ಇರಬೇಕಾದ್ರೆ ಒಬೆರಾನ್ ಕಾಡಿಗೆ ಪ್ರವೇಶಿಸ್ತಾನೆ. ಡೆಮಿಟ್ರಿಯಸ್ ಮತ್ತು ಹೆಲೆನಾರ ಮಾತುಗಳನ್ನು ಕೇಳಿಸ್ಕೊಳ್ತಾನೆ. ಡೆಮಿಟ್ರಿಯಸ್ ಹರ್ಮಿಯಾ ಮತ್ತು ಲೈಸಾಂಡರ್ನನ್ನು ಹುಡುಕ್ತಾ ಇದ್ದಾನೆ ಮತ್ತು ಹೆಲೆನಾಳನ್ನು ಒಂದು ತಿರಸ್ಕಾರ ಮಾಡಿರ್ತಾನೆ. ಆದರೂ ಅವಳು ಅವನ ಬೆದರಿಕೆಗಳ ನಡುವೆಯೂ ಒಂದು ನಾಯಿಯಂತೆ ಅವನನ್ನು ಹಿಂಬಾಲಿಸ್ತಾ ಇರ್ತಾಳೆ. ಹೆಲೆನಾಳ ಮೇಲೆ ಕರುಣೆ ತೋರಿದ ಒಬೆರಾನ್ ಅಥೇನಿಯನ್ ಉಡುಪಿನಲ್ಲಿರ್ತಕ್ಕಂತಹ ಆ ಯುವಕ ಡೆಮಿಟ್ರಿಯಸ್ನ ಕಣ್ಣುಗಳಿಗೆ ಈ ಹೂವಿನ ರಸವನ್ನು ಹಚ್ಚುವಂತೆ ಫಕ್ಗೆ ಹೇಳ್ತಾನೆ. ಇದರಿಂದ ಅವನು ಮೊದಲು ನೋಡುವ ವ್ಯಕ್ತಿ ಅವನನ್ನು ಹಿಂಬಾಲಿಸುತ್ತಿರುವ ಮಹಿಳೆ ಹೆಲೆನಾಳೆ ಆಗಿರ್ತಾಳೆ ಅಂತ ಅವನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಬೆರಾನ್ ಹೇಳಿರ್ತಾನೆ. ಇನ್ನು ಸೀನ್ 2ಗೆ ಬಂದಾಗ ಅಲ್ಲಿ ಒಂದು ತಪ್ಪಾಗತ್ತೆ. ಈ ಒಂದು ಸೀನ್ 2 ಕಾಡಿನ ಆಳಕ್ಕೆ ಹೋಗಿರುತ್ತೆ. ಅಲ್ಲಿ ಟೈಟಾನಿಯಾಳ ದೇವತೆಗಳ ಅವಳನ್ನು ನಿದ್ರೆಗೆ ಜಾರಿಸಲು ಹಾಡ್ತಾರೆ. ಒಬೆರಾನ್ ಅವಳ ಹತ್ತಿರ ಹೋಗಿ ಅವಳು ಯಾವುದಾದರೂ ವಿಕಾರ ವಸ್ತುವನ್ನು ನೋಡಿ ಎಚ್ಚರವಾಗಲಿ ಅಂತ ಹಾರೈಸ್ತಾನೆ. ಅವಳ ಕಣ್ಣುಗಳ ಮೇಲೆ ಆ ಹೂವಿನ ರಸವನ್ನು ಹಿಂಡುತ್ತಾನೆ. ಇದೇ ಸಮಯದಲ್ಲಿ ತಮ್ಮ ಪಲಾಯನದಿಂದ ದಣಿದಿರ್ತಕ್ಕಂಥ ಲೈಸಾಂಡರ್ ಮತ್ತು ಹರ್ಮಿಯಾ ವಿಶ್ರಾಂತಿ ಪಡೆಯಲು ನಿರ್ಧರಿಸ್ತಾರೆ. ಮಾನವ ಮರ್ಯಾದೆಗಾಗಿ ಹರ್ಮಿಯಾ ತನ್ನಿಂದ ಸ್ವಲ್ಪ ದೂರದಲ್ಲಿ ಮಲಗುವಂತೆ ಲೈಸಾಂಡರ್ನನ್ನು ಒತ್ತಾಯಿಸ್ತಾಳೆ. ಫಕ್ ಅಲ್ಲಿಗೆ ಬರ್ತಾನೆ ಮತ್ತು ಅಥೇನಿಯನ್ ಬಟ್ಟೆಯಲ್ಲಿರ್ತಕ್ಕಂಥ ಲೈಸಾಂಡರ್ ಆ ಯುವತಿಯಿಂದ ದೂರ ಮಲಗಿರೋದನ್ನು ನೋಡಿ ಒಬೆರಾನ್ ವಿವರಿಸಿದಂಥ ಪ್ರೀತಿ ಇಲ್ಲದವನು ಆ ಯುವನಿಯೇ ಅಂತ ಭಾವಿಸ್ತಾನೆ. ಅಂದರೆ ಲೈಸಾಂಡರ್ನ ಡೆಮಿಟ್ರಿಯಸ್ ಅಂತ ತಪ್ಪಾಗಿ ಭಾವಿಸ್ತಾನೆ. ಅವನ ಲೈಸಾಂಡರ್ನ ಕಣ್ಣುಗಳಿಗೆ ಆ ಒಂದು ಹೂವಿನ ರಸವನ್ನು ಹಚ್ಚುತ್ತಾನೆ. ವಿಧಿಯಾಟವಾಡಿದಂತೆ ಡೆಮಿಟ್ರಿಯಸ್ ಓಡುತ್ತಾ ಬರ್ತಾನೆ. ಹೆಲೆನಾ ಇನ್ನೂ ಅವನನ್ನು ಬೆನ್ನಟ್ತಾ ಇರ್ತಾಳೆ. ಅವನು ಅವಳನ್ನು ಕತ್ತಲೆಯಲ್ಲಿ ಬಿಟ್ಟು ಓಡಿ ಹೋಗ್ತಾನೆ ಮತ್ತು ಅವಳು ಮಲಗಿರುವ ಲೈಸಾಂಡರ್ನನ್ನು ಕಾಣ್ತಾಳೆ. ಅವನು ಸತ್ತಿರಬಹುದು ಅಥವಾ ಗಾಯಗೊಂಡಿರಬಹುದು ಎಂಬ ಭಯದಿಂದ ಅವಳು ಅವನನ್ನು ಎಚ್ಚರಿಸ್ತಾಳೆ. ಮಂತ್ರದ ಪ್ರಭಾವದಿಂದಾಗಿ ಲೈಸಾಂಡರ್ ತಕ್ಷಣವೇ ಹೆಲೆನಾಳ ಮೇಲೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. ಈಗ ಅವಳು ತನ್ನ ಕಡೆಗೆ ಇಲ್ಲಿ ಆ ಲೈಸಾಂಡರ್ನ ಗಮನ ಈಗ ಹೆಲೆನಾ ಕಡೆಗೆ ಬೀಳುತ್ತೆ. ಹರ್ಮಿಯಾಳೊಂದಿಗೆ ಕಳೆದ ಸಮಯಕ್ಕಾಗಿ ತಾನು ವಿಷಾದಿಸ್ತಾನೆ ಅಂತ ಲೈಸಾಂಡರ್ ಹೇಳ್ತಾನೆ. ಆಘಾತಕ್ಕೊಳಗಾದ ಮತ್ತು ಅವಮಾನಿತಳಾದ ಹೆಲೆನಾ ಲೈಸಾಂಡರ್ನನ್ನು ನನ್ನ ಬಗ್ಗೆ ಅಪಹಾಸ್ಯ ಮಾಡ್ತಾ ಇದ್ದಾನೆ ಅಂತ ಅವಳು ನಂಬಿ ಅಲ್ಲಿಂದ ಓಡಿ ಹೋಗ್ತಾಳೆ. ಲೈಸಾಂಡರ್ ಅವಳನ್ನು ಹಿಂಬಾಲಿಸ್ತಾನೆ. ಹರ್ಮಿಯಾಳನ್ನು ಏಕಾಂಗಿಯಾಗಿ ಕಾಡಿನಲ್ಲಿ ಬಿಟ್ಬಿಡ್ತಾನೆ. ಹರ್ಮಿಯಾ ಒಂದು ಕೆಟ್ಟ ಕನಸಿನಿಂದ ಎಚ್ಚರಗೊಳ್ತಾಳೆ. ಲೈಸಾಂಡರ್ ನಗುತ್ತಾ ಕುಳಿತಿರುವಾಗ ಹಾವು ತನ್ನ ಹೃದಯವನ್ನು ತಿಂತಾ ಇದೆ ಅಂತ ಅವಳ ಕನಸು ಕಂಡಿರ್ತಾಳೆ. ತಾನು ಒಬ್ಬಂಟಿಯಾಗಿರುವುದನ್ನು ಕಂಡು ತಾನು ಭಯಭೀತಳಾಗಿ ಅವಳು ಅವನನ್ನು ಹುಡುಕಲು ಕಾಡಿನೊಳಗೆ ಧಾವಿಸ್ತಾಳೆ. ನಂತರ ಆಕ್ಟ್ 3, ಈ ಒಂದು ಆಕ್ಟ್ 3ಗೆ ಬಂದಾಗ ಈ ನಾಟಕ ಪೂರ್ತಿ ಒಂದು ರೀತಿ ಅಸ್ತವ್ಯಸ್ತವಾಗಿರುತ್ತೆ. ಅಲ್ಲಿ ಅಥೇನಿಯನ್ನ ಒಂದು ಆಕ್ಟರ್ಸ್ ಏನು ಮಾಡ್ತಾ ಇರ್ತಾರೆ, ಆ ಒಂದು ರಿಹರ್ಸಲ್ ಮಾಡಬೇಕಾದ್ರೆ ಆ ಜಗಳವಾಡ್ತಾ ಇರ್ತಕ್ಕಂಥ ದೇವತೆಗಳ ರಾಜ ರಾಣಿ ಮತ್ತು ಗೊಂದಲಕ್ಕೀಡಾದಂತಹ ಯುವ ಪ್ರೇಮಿಗಳ ಒಂದು ಸರಣಿಯನ್ನು ಒಂದು ಹಾಸ್ಯಾಸ್ಪದವಾದಂತಹ ಒಂದು ಹ್ಯೂಮರಸ್ ಘಟನೆಗಳಲ್ಲಿ ಕಾಣ್ತಾ ಇರ್ತಾರೆ. ಇಲ್ಲಿ ಆಕ್ಟ್ 3ನ ಒಂದು ಸೀನ್ 1ಗೆ ಬಂದಾಗ ಬಾಟಮ್ನ ಒಂದು ರೂಪಾಂತರ. ಸಾಮಾನ್ಯವಾಗಿ ಆ ಮೆಕ್ಯಾನಿಕಲ್ಸ್ ತಮ್ಮ ನಾಟಕ ಫೈರಾಮಸ್ ಆ್ಯಂಡ್ ದಿಬ್ಸಿಯ ಒಂದು ಪ್ರಾಕ್ಟೀಸ್ ನಡೆಸಲು ಕಾಡಿನಲ್ಲಿ ಸೇರಿರ್ತಾರೆ. ಈ ಪ್ರಾಕ್ಟೀಸ್ ಒಂದು ರೀತಿ ಹ್ಯೂಮರಸ್, ಒಂದು ಹಾಸ್ಯಾಸ್ಪದದಿಂದ ಕೂಡಿರುತ್ತೆ. ಸಿಂಹಗಳು ಮತ್ತು ಕತ್ತೆಗಳು ನಿಜವಲ್ಲ ಎಂದು ಮಹಿಳೆಯರಿಗೆ ಭರವಸೆ ನೀಡಲು ಆ ಒಂದು ಪ್ರೊಲಾಗ್ಸ್ನನ್ನು ಬರೆಯಲು ಬಾಟಮ್ ಸೂಚಿಸ್ತಾನೆ. ಮತ್ತು ವೇದಿಕೆಯ ಮೇಲೆ ಚಂದ್ರನ ಬೆಳಕು ಮತ್ತು ಗೋಡೆಯನ್ನು ಹೇಗೆ ಪ್ರತಿನಿಧಿಸಬೇಕು ಅಂತ ಅವರ ಚರ್ಚಿಸ್ತಾ ಇರ್ತಾರೆ. ನೆರಳಿನಿಂದ ಈ ಗ್ರಾಮೀಣ ಆ್ಯಕ್ಟರ್ಸ್ ಏನು ಮಾಡ್ತಾ ಇರ್ತಾರೆ, ಇದನ್ನೆಲ್ಲವನ್ನು ಗಮನಿಸ್ತಾ ಇರ್ತಾರೆ. ಫಕ್ ಆ ಸಮಯಕ್ಕೆ ಅಲ್ಲಿ ಬಂದು ಇಂಟರ್ಫಿಯರ್ ಆಗೋದಕ್ಕೆ ನಿರ್ಧರಿಸ್ತಾನೆ. ಬಾಟಮ್ ಒಂದು ಪದೆಯೊಳಗೆ ಹೆಜ್ಜೆ ಹಾಕಿದಾಗ ಫಕ್ ಅವನಿಗೆ ಕತ್ತೆಯ ತಲೆಯನ್ನು ಅಂಟಿಸ್ಬಿಡ್ತಾನೆ. ಬಾಟಮ್ ಹಿಂತಿರುಗಿದಾಗ ಅವನ ಸ್ನೇಹಿತರು ಅವನನ್ನು ನೋಡಿ ಭಯಭೀತರಾಗಿ ತಮಗೆ ದೆವ್ವ ಹಿಡಿದಿದೆ ಅಂತ ನಂಬಿ ಅಲ್ಲಿಂದ ಓಡಿ ಹೋಗ್ತಾರೆ. ತನ್ನ ರೂಪಾಂತರದ ಬಗ್ಗೆ ಅರಿವಿಲ್ಲದಂತಹ ಬಾಟಮ್ ತನಗೆ ಭಯವಿಲ್ಲ ಎಂದು ಸಾಬೀತುಪಡಿಸಲು ಆಡ್ತಾನೆ. ಇದು ಟೈಟಾನಿಯಲನ್ನು ಎಚ್ಚರಿಸುತ್ತೆ. ಒಬೆರಾನ್ನ ಒಂದು ಪ್ರೇಮರಸ ಕಣ್ಣಿಗೆ ಹಚ್ಚಿರೋದ್ರಿಂದ ಟೈಟಾನಿಯಾ ಅವಳು ತಕ್ಷಣವೇ ಆ ಬಾಟಮ್, ಕತ್ತೆಯ ತಲೆಯಲ್ಲಿರ್ತಕ್ಕಂಥ ಬಾಟಮ್ ವಿಚಿತ್ರ ಪ್ರಾಣಿಯೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾಳೆ. ಅವನ ಸದ್ಗುಣ ಮತ್ತು ಸೌಂದರ್ಯವನ್ನು ಹೊಗಳ್ತಾಳೆ. ಅವಳು ತನ್ನ ದೇವತೆಗಳಾದ ಪೀಸ್ ಬ್ಲಾಸಮ್, ಕಾಬ್ ವೆಬ್ ಮತ್ತು
ಮಸ್ಟರ್ಡ್ ಸೀಡ್ಗಳಿಗೆ ಅವನ ಪ್ರೀತಿಯೊಂದಿಗೆ ಆಸೆಯನ್ನು ಪೂರೈಸಲು ಮತ್ತು ಅವನನ್ನು ತನ್ನ ನಿವಾಸಕ್ಕೆ ಕರೆದೊಯ್ಯಲು ಟೈಟಾನಿಯಾ ಆದೇಶಿಸ್ತಾಳೆ. ಇನ್ನು ಆಕ್ಟ್ 3ಯಲ್ಲಿ ಸೀನ್ 2ಗೆ ಬಂದಾಗ ಈ 4 ಪ್ರೇಮಿಗಳ ಜಗಳ. ಟೈಟಾನಿಯಾಳ ಅವಮಾನದ ಬಗ್ಗೆ ಕೇಳಿ ಒಬೆರಾನ್ ಸಂತೋಷ ಪಡ್ತಾನೆ. ಆದರೆ ಫಕ್ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ಒಬೆರಾನ್ಗೆ ಗೊತ್ತಾಗ್ಬಿಡುತ್ತೆ. ಫಕ್ ಅಥೇನಿಯನ್ ವ್ಯಕ್ತಿಯ ಕಣ್ಣಲ್ಲಿ ಮದ್ದು ಹಚ್ಚುವಲ್ಲಿ ಯಶಸ್ವಿಯಾಗಿದ್ದರೂ ಕೂಡ ಅವನು ಡೆಮೆಟ್ರಿಯಸ್ ಬದಲಿಗೆ ಲೈಸಾಂಡರ್ನನ್ನು ಆರೈಕೆ ಮಾಡಿ ಅವನ ಕಣ್ಣಿಗೆ ಆ ಮದ್ದನ್ನು ಹಚ್ಚಿರ್ತಾನೆ. ಕಾಣೆಯಾದ ಲೈಸಾಂಡರ್ನನ್ನು ಕೊಂದಿದೆಯಾ ಎಂದು ಡೆಮೆಟ್ರಿಯಸ್ಸನ್ನು ಆರೋಪ ಮಾಡ್ತಾ ಹೆರ್ಮಿಯಾ ಬರ್ತಾಳೆ. ಒಬೆರಾನ್ಗೆ ಈ ಒಂದು ತಪ್ಪಿನ ಅರಿವಾಗುತ್ತೆ. ಹರ್ಮಿಯ ಹೋದ ನಂತರ ಮತ್ತೆ ಡೆಮಿಟ್ರಿಯಸ್ ನಿದ್ದೆಗೆ ಜಾರಿದಾಗ ಒಬೆರಾನ್ ಅವನ ಕಣ್ಣುಗಳಿಗೆ ಮದ್ದನ್ನು ಹಚ್ಚುತ್ತಾನೆ. ಮತ್ತೆ ಹೆಲೆನಾಳನ್ನು ಅವನ ಬಳಿಗೆ ಕರೆತರಲು ಫಕ್ಗೆ ಆದೇಶ ನೀಡ್ತಾನೆ. ನಂತರ ಇದು ಒಂದು ರೀತಿ ಕನ್ಫ್ಯೂಷನ್ಗೆ ಜಾರತ್ತೆ. ಇಲ್ಲಿ ಹೆಲೆನಾ ಲೈಸಾಂಡರ್ನೊಂದಿಗೆ ಬರ್ತಾಳೆ. ಅವನು ಅವಳ ಮುಂದೆ ಪ್ರೇಮದ ಬೇಡಿಕೆಯನ್ನು ಇಡ್ತಾನೆ. ಇಲ್ಲಿ ಆ ಶಬ್ದಕ್ಕೆ ಡೆಮಿಟ್ರಿಯಸ್ ಎಚ್ಚರಗೊಳ್ತಾನೆ. ಮತ್ತೆ ತಕ್ಷಣವೇ ಹೆಲೆನಾಳನ್ನು ದೇವತೆ, ಅಪ್ಸರೆ, ಪರಿಪೂರ್ಣ ಒಂದು ಸುಂದರಿ ಅಂತ ಕರೀತಾನೆ. ಈ ಹಿಂದೆ ಇಬ್ಬರು ಡೆಮಿಟ್ರಿಯಸ್ ಮತ್ತು ಲೈಸಾಂಡರ್ ಇಬ್ಬರೂ ಕೂಡ ಹೆಲೆನಾಳಿಗೆ ತಮ್ಮ ಪ್ರೀತಿಯನ್ನು ಹೇಳಿರ್ತಾಳೆ. ಮತ್ತು ಅವಳ ಬಾಲ್ಯದ ಗೆಳತಿ ಹರ್ಮಿಯಾ ಕೂಡ ಸೇರಿ ತನ್ನನ್ನು ಅಪಹಾಸ ಮಾಡ್ತಾ ಇದ್ದಾರೆ ಅಂತ ಹೆಲೆನಾ ಏನು ಮಾಡ್ತಾಳೆ, ಒಂದು ರೀತಿ ಮನಸ್ಸಲ್ಲೇ ಅಂದ್ಕೋತಾಳೆ. ಲೈಸಾಂಡರ್ ಹೆಲೆನಾ ಮೇಲೆ ಪ್ರೀತಿಯನ್ನು ಮತ್ತು ತನ್ನ ಮೇಲೆ ದ್ವೇಷವನ್ನು ವ್ಯಕ್ತಪಡಿಸಿರೋದನ್ನ ಕಂಡಂತಹ ಹರ್ಮಿಯಾ ಒಂದು ರೀತಿ ಶಾಕ್ಗೆ ಒಳಗಾಗ್ತಾಳೆ. ಏನು ಲೈಸಾಂಡರ್ ಏಕಾಏಕಿಯಾಗಿ ಹೆಲೆನಾಳ ಹಿಂದೆ ಬಿದ್ದಿದ್ದಾನಲ್ಲ ಅಂತ ಹರ್ಮಿಯಾಗೆ ಶಾಕ್ ಆಗುತ್ತೆ. ಈ ದೃಶ್ಯ ಒಂದು ಜಗಳವಾಗಿ ಬದಲಾಗುತ್ತೆ. ಹೆಲೆನಾ ಹರ್ಮಿಯಾಳನ್ನು ಒಂದು ರೀತಿ ಕೃತಜ್ಞ ಹುಡುಗಿ, ನರಿ ಅಂತ ದೂಷಿಸ್ತಾಳೆ. ಹರ್ಮಿಯಾ ತನ್ನ ಎತ್ತರವನ್ನು ಬಳಸಿ ಲೈಸಾಂಡರ್ನನ್ನು ಕಸಿದುಕೊಂಡಿದ್ದಕ್ಕಾಗಿ ಹೆಲೆನಾಳನ್ನು ಒಂದು ಪೇಂಟೆಡ್ ಮೇ ಪೋಲ್ ಅಂತ ಕರೀತಾಳೆ. ಇಲ್ಲಿ ಲೈಸಾಂಡರ್ ಮತ್ತು ಡೆಮಿಟ್ರಿಯಸ್ ಈಗ ಇಬ್ಬರು ಹೆಲೆನಾಳನ್ನು ಯಾರು ಹೆಚ್ಚು ಪ್ರೀತಿಸ್ತಾರೆ ಅಂತ ಡಿಸೈಡ್ ಮಾಡೋದಕ್ಕೆ ಒಂದು ಯುದ್ಧವನ್ನು ಮಾಡೋದಕ್ಕೆ ಹೊರಡ್ತಾರೆ. ಈ ಸಮಯದಲ್ಲಿ ಒಬೆರಾನ್ ಫಕ್ನ ಒಂದು ನಿರ್ಲಕ್ಷ್ಯದಿಂದಾಗಿ ಇದೆಲ್ಲ ಆಗಿದೆ ಅಂತೇಳಿ ಅವನನ್ನು ಗದರಿಸ್ತಾನೆ. ಆದರೂ ಫಕ್ಗೆ ಈ ಗೊಂದಲವು ತುಂಬ ಒಂದು ರೀತಿ ಎಂಟರ್ಟೈನ್ಮೆಂಟ್ ಆಗಿ ಕಾಣ್ತಾ ಇರುತ್ತೆ. ಆ ಒಂದು ಯುದ್ಧವನ್ನು ತಡೆಯೋದಕ್ಕೆ ಒಬೆರಾನ್ ರಾತ್ರಿಯನ್ನು ಒಂದು ದಟ್ಟವಾದ ಮಂಜಿನಿಂದ ಆವರಿಸುವಂತೆ ಮಾಡ್ತಾನೆ. ಇಬ್ಬರು ವ್ಯಕ್ತಿಗಳು ದಣಿದು ಬೀಳುವವರೆಗೂ ಅವರ ಧ್ವನಿಗಳನ್ನು ಅನುಸರಿಸಿ ಅವರನ್ನು ಪರಸ್ಪರ ದೂರ ಕರೆದೊಯ್ಯಲು ಫಕ್ಗೆ ಹೇಳ್ತಾನೆ. 4 ಪ್ರೇಮಿಗಳು ಒಂದೇ ಪ್ರದೇಶದಲ್ಲಿ ನಿದ್ದೆಗೆ ಜಾರಿದ ನಂತರ ಫಕ್ ಲೈಸಾಂಡರ್ನ ಕಣ್ಣುಗಳಿಗೆ ಒಂದು ಔಷಧಿಯ ಗಿಡಮೂಲಿಕೆಯನ್ನು ಹಚ್ಚುತ್ತಾನೆ. ಇದು ಪರಿಹಾರವು ಲೈಸಾಂಡರ್ ಎಚ್ಚರವಾದಾಗ ಅವನ ದೃಷ್ಟಿಯನ್ನು ನಾರ್ಮಲ್ ಆಗಿ ಮಾಡಿರುತ್ತೆ ಮತ್ತು ಹರ್ಮಿಯಾಳ ಮೇಲಿನ ಅವನ ಪ್ರೀತಿಯನ್ನು ಹಿಂತಿರುಗಿ ತಂದಿರುತ್ತೆ. ಪ್ರೇಮಿಗಳು ಎಚ್ಚರವಾದಾಗ ಆ ರಾತ್ರಿಯ ಘಟನೆಗಳನ್ನು ಒಂದು ಅರ್ಥವಿಲ್ಲದ ಕನಸು ಅಂತ ಭಾವಿಸಿ ಅಥೆನ್ಸ್ಗೆ ಹಿಂದಿರುಗಬೇಕು ಅಂತೇಳಿ ಒಬೆರಾನ್ ಏನು ಮಾಡ್ತಾನೆ, ಆದೇಶವನ್ನು ನೀಡ್ತಾನೆ. ಇನ್ನು ಆಕ್ಟ್ 4ಗೆ ಬಂದಾಗ ಆಕ್ಟ್ 4 ನಾಟಕವು ಒಂದು ಸುಖಾಂತ್ಯವಾಗಿ ಆಗುತ್ತೆ. ಅಲ್ಲಿ ರಾತ್ರಿಯ ಗೊಂದಲಗಳು, ಬೆಳಗಿನ ಆಗಮನ ಮತ್ತು ಆ ದೇವತೆಗಳು ಒಬೆರಾನ್ನ ಒಂದು ಇಂಟರ್ಫಿಯರಿಂದ ಎಲ್ಲವೂ ಸಹ ಬಗೆಹರಿದಿರುತ್ತೆ. ಇಲ್ಲಿ ಸೀನ್ 1ಗೆ ಬಂದಾಗ ಟೈಟಾನಿಯಾ ಇನ್ನೂ ಪ್ರೇಮರಸದ ಪ್ರಭಾವದಲ್ಲಿದ್ದು ಆ ಕತ್ತೆಯ ತಲೆ ಹೊಂದಿರತಕ್ಕಂತಹ ಬಾಟಮ್ನ ಮೇಲೆ ವ್ಯಾಮೋಹವನ್ನು ಹೊಂದಿರೋದ್ರಿಂದ ಇದು ಪ್ರಾರಂಭ ಆಗುತ್ತೆ. ಅತಿಯಂತೆ ವರ್ತಿಸುವ ಬಾಟಮ್, ಪೀಸ್ ಬ್ಲಾಸಮ್, ವೆಬ್ ಕ್ಯಾಬ್ ಮತ್ತು ಮಸ್ಟರ್ ಸೀಡ್ ದೇವತೆಗಳಿಗೆ ತನ್ನ ತಲೆ ಕೆರೆಯುವಂತೆ ಮತ್ತು ಒಣ ಬಟಾಣಿ ಅಥವಾ ಹುಲ್ಲನ್ನು ತರುವಂತೆ ಆತ ಆಜ್ಞೆ ಮಾಡ್ತಾ ಇರ್ತಾನೆ. ನೆರಳಿನಿಂದ ಗಮನಿಸ್ತಿರ್ತಕ್ಕಂಥ ಒಬೆರಾನ್ ಅಂತಿಮವಾಗಿ ತನ್ನ ರಾಣಿಯ ಮೇಲೆ ಕರುಣೆ ತೋರ್ತಾನೆ. ಟೈಟಾನಿಯಾ ಅಂತಿಮವಾಗಿ ಆ ಭಾರತೀಯ ಬಾಲಕನನ್ನು ತನಗೆ ಒಪ್ಪಿಸಿದ್ದಾಳೆ ಅಂತ ಅವನು ಫಕ್ಗೆ ತಿಳಿಸ್ತಾನೆ. ಇದರಿಂದ ಅವನ ಮೂಲ ಉದ್ದೇಶ ಈಡೇರುತ್ತೆ. ಇಲ್ಲಿ ಸಂಘರ್ಷ, ಈ ಜಗಳ ಎಲ್ಲ ಬಗೆಹರಿದ ನಂತರ ಒಬೆರಾನ್ ಟೈಟಾನಿಯಾಳನ್ನು ಆ ಒಂದು ಮ್ಯಾಜಿಕ್ ಸ್ಪೆಲ್ನಿಂದ ಬಿಡುಗಡೆ ಮಾಡ್ತಾನೆ. ಡಯಾನ್ಸ್ ಬಡ್ ಎಂಬ ಮದ್ದನ್ನು ಇಲ್ಲಿ ಬಳಸ್ತಾನೆ. ಇಲ್ಲಿ ಎಚ್ಚರವಾದಾಗ ಅವಳು ಬಾಟಮ್ನನ್ನು ಕಂಡು ಒಂದು ರೀತಿಯ ಅಸಹ್ಯ ಪಡ್ತಾಳೆ. ನನ್ನ ಕಣ್ಣುಗಳು ಈಗ ಅವನ ಮುಖವನ್ನು ಎಷ್ಟು ದ್ವೇಷಿಸ್ತಾ ಇದೆ ಅಂತ ಅವಳು ಜೋರಾಗಿ ಕೂಗ್ತಾಳೆ. ಒಬೆರಾನ್ ಮತ್ತು ಟೈಟಾನಿಯಾ ಒಂದಾಗ್ತಾರೆ. ಇದರಿಂದ ಅವರ ಜಗಳ ಕೊನೆಗೊಳ್ಳುತ್ತೆ ಮತ್ತು ಅವರು ಒಂದು ರೀತಿ ಪ್ರೀತಿಯಲ್ಲಿ ಬೀಳ್ತಾರೆ. ಫಕ್ ನಂತರ ಬಾಟಮ್ನ ಕತ್ತೆಯ ತಲೆಯನ್ನು ತೆಗೆದಾಕ್ತಾನೆ. ಅವನು ಬೆಳಗಿನವರೆಗೂ ಮಲಗುವಂತೆ ಮಾಡ್ತಾನೆ. ಮುಂಜಾನೆಯಾಗ್ತಾ ಇದ್ದಂತೆ ಥೀಸಿಯಸ್, ಹಿಪ್ಪೋಲಿಟಾ ಮತ್ತು ಈಜಿಯಸ್ ಬೇಟೆಗಾಗಿ ಕಾಡಿಗೆ ಬರ್ತಾರೆ. ಅವರು ನೆಲದ ಮೇಲೆ ಮಲಗಿರ್ತಕ್ಕಂಥ 4 ಪ್ರೇಮಿಗಳನ್ನು ಲೈಸಾಂಡರ್, ಡೆಮಿಟ್ರಿಯಸ್, ಹರ್ಮಿಯಾ ಮತ್ತು ಹೆಲೆನಾಳನ್ನು ನೋಡ್ತಾರೆ. ಬೇಟೆಯ
ಕೊಂಬಿನಿಂದ ಒಂದು ಜೋರಾಗಿ ಕೂಗ್ತಾರೆ. ಆಗ ಆ ಫ್ರೇಮ್ಗಳಿಗೆ ಎಚ್ಚರವಾಗುತ್ತೆ. ಅವರೊಂದು ರೀತಿ ಗೊಂದಲಕ್ಕೆ ಒಳಗಾಗ್ತಾರೆ. ತಾವು ಒಂದು ವಿಚಿತ್ರ ಒಂದು ಕನಸನ್ನು ಕಂಡಂತೆ ಅವರಿಗೆ ಅನ್ನಿಸ್ತಾ ಇರುತ್ತೆ. ತಾನು ಹರ್ಮಿಯಾಳೊಂದಿಗೆ ಅಥೆನ್ಸ್ನಿಂದ ಪಲಾಯನ ಮಾಡಲು ಪ್ಲಾನ್ ಮಾಡಿರೋದಾಗಿ ಲೈಸಾಂಡರ್ ಒಪ್ಪಿಕೊಳ್ತಾನೆ. ಇದು ಈಜಿಯಸ್ ಅವನಿಗೆ ಶಿಕ್ಷೆ ನೀಡಬೇಕೆಂದು ಒತ್ತಾಯ ಮಾಡ್ತಾನೆ. ಆದಾಗ್ಯೂ ಕೂಡ ಡೆಮಿಟ್ರಿಯಸ್ ಹರ್ಮಿಯಾಳ ಮೇಲೆ ತನ್ನ ಪ್ರೀತಿಯು ಹಿಮದಂತೆ ಕರಗಿದೆ ಮತ್ತು ಈಗ ತನ್ನ ಸಂಪೂರ್ಣ ಪ್ರೀತಿ ಹೆಲೆನ ಮೇಲಿದೆ ಅಂತ ಎಲ್ಲರಿಗೂ ಹೇಳ್ತಾನೆ. ಈ ಎದುರಾಳಿಗಳ ನಡುವಿನ ಈ ಶಾಂತಿಯನ್ನು ನೋಡಿದಂಥ ಈ ಥೀಸಿಯಸ್ ಈಜಿಯಸ್ನ ಒಂದು ಇಷ್ಟವನ್ನು ಇಲ್ಲಿ ತಳ್ಳಿ ಹಾಕ್ತಾನೆ. ಈಜಿಯಸ್ನ ಪ್ರಕಾರ ಹರ್ಮಿಯಾ ಡೆಮಿಟ್ರಿಯಸನ್ನು ಮದುವೆ ಆಗಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ತಳ್ಳಿ ಹಾಕ್ತಾನೆ. ಈ ದಂಪತಿಗಳು ತನ್ನ ಮತ್ತು ಹಿಪ್ಪೋಲಿಟಾ ಜೊತೆಗೆ ಅಥೆನ್ಸ್ನಲ್ಲಿ ತ್ರಿವಳಿ ಮದುವೆ ಸಮಾರಂಭದಲ್ಲಿ ಅವರು ಕೂಡ ಮದುವೆ ಆಗ್ತಾರೆ ಅಂತ ಥೀಸಿಯಸ್ ಹೇಳ್ತಾನೆ. ಇಲ್ಲಿ ರಾಜವಂಶಸ್ಥರು ಹೊರಟ ನಂತರ ಬಾಟಮ್ ಅಂತಿಮವಾಗಿ ಒಂಟಿಯಾಗಿ ಎಚ್ಚರಗೊಳ್ತಾನೆ. ಅವನು ತನ್ನ ನೆನಪುಗಳಿಂದ ಒಂದು ರೀತಿ ದಿಗ್ಭ್ರಮೆಗೊಳಗಾಗ್ತಾನೆ. ಅವನು ತನ್ನ ಅನುಭವವು ಮಾನವನ ಬುದ್ಧಿಗೆ ನಿಲುಕದಂತಹ ಒಂದು ಕನಸು ಅಂತ ಅವನು ಅಂದುಕೊತಾನೆ. ಇದರ ಬಗ್ಗೆ ಪೀಟರ್ ಕ್ವಿನ್ಸ್ನಿಂದ ಒಂದು ಕವಿತೆ ಬರೆಸಲು ಅವನು ನಿರ್ಧರಿಸ್ತಾನೆ ಮತ್ತು ಅದಕ್ಕೆ ಬಾಟಮ್ಸ್ ಡ್ರೀಮ್ ಎಂದು ಹೆಸರನ್ನು ಇಡ್ತಾನೆ. ಇನ್ನು ಸೀನ್ 2ಗೆ ಬಂದಾಗ ಅಥೆನ್ಸ್ನಲ್ಲಿ ಈ ಆಕ್ಟರ್ಸ್ ಗಾಬರಿಯ ಸ್ಥಿತಿಯಲ್ಲಿರ್ತಾರೆ. ಬಾಟಮ್ ಮರೆಯಾಗಿದ್ದಾನೆ ಅಥವಾ ಅವನಿಗೆ ಏನೋ ಮಾಟ ಮಾಡಲಾಗಿದೆ ಅಂತ ಅವರು ಭಯಪಡ್ತಾ ಇರ್ತಾರೆ. ಮತ್ತು ಫೈರಾಮಸ್ ಪಾತ್ರವನ್ನು ಮಾಡೋದಕ್ಕೆ ಅವನೊಬ್ಬನೇ ಸಮರ್ಥನಾಗಿರ್ತಕ್ಕಂಥ ಆ್ಯಕ್ಟರ್ ಅಂತ ಅಂದ್ಕೋತಾರೆ. ನಮ್ಮ ನಾಟಕ ಹಾಳಾಯ್ತಲ್ಲ ಅಂತ ಒಂದು ರೀತಿ ಸಂಕಷ್ಟಕ್ಕೆ ಮೀನ್ಸ್ ದುಃಖಕ್ಕೆ ಒಳಗಾಗಿರ್ತಾರೆ. ಸ್ನಗ್ ಬಂದು ಡ್ಯೂಕ್ ಈಗಾಗಲೇ ಮದುವೆ ಆಗಿದ್ದಾನೆ ಮತ್ತು ಇತರ ಕೆಲವು ಗಣ್ಯರು ವಿವಾಹವಾಗಿದ್ದಾರೆ ಅಂತ ತಿಳಿಸ್ತಾನೆ. ಅಂದರೆ ಅವರು ಪ್ರದರ್ಶನ ಮತ್ತು ಒಂದು ಸಂಭಾವನೆಯ ಅವಕಾಶವನ್ನು ಕಳೆದುಕೊಂಡಿದ್ದಾರೆ ಅಂತ ಇದಕ್ಕೆ ಅರ್ಥ ಆಗುತ್ತೆ. ಇದ್ದಕ್ಕಿದ್ದಂತೆ ಬಾಟಮ್ ಉತ್ಸಾಹದಿಂದ ಬರ್ತಾನೆ. ಅವನು ತನ್ನ ಅದ್ಭುತಗಳ ಬಗ್ಗೆ ವಿವರವಾಗಿ ಹೇಳಲು ನಿರಾಕರಣೆ ಮಾಡ್ತಾನೆ. ಆದರೆ ಅವರ ನಾಟಕವು ಸಂಜೆ ಒಂದು ಎಂಟರ್ಟೈನ್ಮೆಂಟ್ಗಾಗಿ ಆಯ್ಕೆಯಾಗಿದೆ ಅಂತ ತಿಳಿಸ್ತಾನೆ. ಪ್ರತಿಯೊಬ್ಬರು ತಮ್ಮ ಒಂದು ಡ್ರೆಸ್ಗಳನ್ನು ಸಿದ್ಧಪಡಿಸಿಕೊಳ್ಳಲು ಅವರು ಏನು ಮಾಡ್ತಾರೆ, ಹೊರಡ್ತಾರೆ. ಅವರು ಒಂದು ಸ್ಲಿಪ್ಪರ್ಸ್, ಹೊಸ ರಿಬ್ಬನ್ಗಳು ಮತ್ತು ದಿಬ್ಸಿಗೆ ಸ್ವಚ್ಛವಾದ ಬಟ್ಟೆಗಳನ್ನು ಸಿದ್ಧಪಡಿಸಲು ಹೇಳ್ತಾರೆ. ಮತ್ತು ನಾಟಕದ ಸಮಯದಲ್ಲಿ ಸಿಹಿ ಒಂದು ಉಸಿರು ಬಿಡಲು ಯಾರು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನಬಾರದು, ಒಳ್ಳೆ ಉಸಿರಾಡಬೇಕು ಅಂತ ಹೇಳಿ ಎಚ್ಚರಿಸ್ತಾರೆ. ಈ ಇಡೀ ತಂಡವು ತಮ್ಮ ಸಿಹಿ ಹಾಸ್ಯ ನಾಟಕವನ್ನು ಪ್ರದರ್ಶನ ಮಾಡಲು ಅರಮನೆಯತ್ತ ಧಾವಿಸಿರುವುದರೊಂದಿಗೆ ಈ ಒಂದು ಸೀನ್ 2 ಕೊನೆಗೊಳ್ಳುತ್ತೆ. ಇನ್ನು ಆಕ್ಟ್ 5 ಒಂದು ಸಮರಿಗೆ ಬಂದಾಗ ಆಕ್ಟ್ 5 ಕಳೆದ ರಾತ್ರಿಗಳ ಒಂದು ಘಟನೆಗಳಿಗೆ ಒಂದು ಸಂಭ್ರಮದ ಒಂದು ಪಾರ್ಟಿಯ ಸುಖಾಂತ್ಯವನ್ನು ಇಲ್ಲಿ ನೀಡುತ್ತೆ. ಮಾಂತ್ರಿಕ ಕಾಡಿನಿಂದ ಅಥೆನ್ಸ್ಗೆ ಎಲ್ಲರೂ ಸಹ ಮರಳಿ ಬಂದಿರ್ತಾರೆ. ಇಲ್ಲಿ ಈ ದೃಶ್ಯವು ಥೀಸಿಯಸ್ ಅರಮನೆಯಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿ ಡ್ಯೂಕ್ ಮತ್ತು ಹಿಪ್ಪೋಲಿಟಾ 4 ಪ್ರೇಮಿಗಳು ಒಂದು ಹಂಚಿಕೊಂಡಂಥ ವಿಚಿತ್ರ ಕಥೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಥೀಸಿಯಸ್ ಒಬ್ಬ ಸಂಶಯವಾದಿಯಾಗಿ ಉಳಿದು ಅವರ ಕಥೆಗಳನ್ನು ಒಂದು ಕುದಿಯುವ ಮೆದುಳು ಮತ್ತು ಕಲ್ಪನೆಯ ವಿಚಿತ್ರಗಳು ಅಂತ ಕರೀತಾನೆ. ಅವನು ಪ್ರೇಮಿ, ಹುಚ್ಚ ಅಥವಾ ಕವಿಯನ್ನು ಸಮಾನವಾಗಿ ನೋಡ್ತಾನೆ. ಆ ಮೂವರು ಅತಿಯಾದ ಕಲ್ಪನಾ ಶಕ್ತಿಯಿಂದ ಇದ್ದಾರೆ ಅಂತ ಅವನು ವಾದಿಸ್ತಾನೆ. ಆದರೂ ಕೂಡ ಹಿಪ್ಪೋಲಿಟಾ ಅವರ ಕಥೆಗಳಲ್ಲಿ ಯಾವುದೋ ಒಂದು ನಿಜ ಇದೆ, ಸಾಮ್ಯತೆ ಇದೆ, ಅದು ಕೇವಲ ಕಲ್ಪನೆಗಿಂತ ಹೆಚ್ಚಾದದ್ದು ಅಂತ ಹೇಳಿ ಅವಳು ವಾದ ಮಾಡ್ತಾ ಇರ್ತಾಳೆ. ಊಟ ಮತ್ತು ಮಲಗುವ ಸಮಯದ ನಡುವಿನ 3 ಗಂಟೆಗಳ ಬಿಡುವನ್ನು ಕಳೆಯಲು ಆ ಒಂದು ಎಂಟರ್ಟೈನ್ಮೆಂಟ್ ಹುಡುಕ್ತಾ ಇರ್ತಕ್ಕಂಥ ಥೀಸಿಯಸ್ ಮತ್ತು ಎಂಟರ್ಟೈನ್ಮೆಂಟ್ನ ಒಂದು ಆಫೀಸರ್ ಪಿಲೋಸ್ಟ್ರೇಟ್ನನ್ನು ಸಂಪರ್ಕ ಮಾಡ್ತಾನೆ. ಸೆಂಟಾರ್ಗಳ ಹಾಡು ಸೇರಿದಂತೆ ಹಲವಾರು ಆಯ್ಕೆಗಳನ್ನು ತಿರಸ್ಕರಿಸಿದ ನಂತರ ಥೀಸಿಯಸ್ ದ ಮೋಸ್ಟ್ ಲೆಮೆಂಟಬಲ್ ಕಾಮಿಡಿ ಆ್ಯಂಡ್ ಮೋಸ್ಟ್ ಕ್ರೂಯಲ್ ಡೆತ್ ಆಫ್ ಫೈರಾಮಸ್ ಆ್ಯಂಡ್ ದಿಬ್ಸಿ ಎಂಬ ನಾಟಕದ ಬಗ್ಗೆ ಆ ನಾಟಕವನ್ನು ನೋಡೋದಕ್ಕೆ ಇಂಟ್ರೆಸ್ಟನ್ನು ತೋರಿಸ್ತಾನೆ. ಪಿಲೋಸ್ಟ್ರೇಟ್ ಈ ನಾಟಕವು ಬೇಸರದ ಮತ್ತು ಒಂದು ತುಂಬ ಸಂಕ್ಷಿಪ್ತವಾದದ್ದು ಮತ್ತು ನಟರು ಯಾವುದೇ ರೀತಿಯಂತಹ ಎಕ್ಸ್ಪೀರಿಯನ್ಸ್ ಇಲ್ಲದಂತಹ ಒಬ್ಬ ಕಾರ್ಮಿಕರು ಅಂತ ಎಚ್ಚರಿಸ್ತಾನೆ. ಈ ಎಚ್ಚರಿಕೆಗಳ ಹೊರತಾಗಿಯೂ ಕೂಡ ಹಿಪ್ಪೋಲಿಟಾಳ ಒಂದು ಅವಳ ಒಂದು ಅನಿಷ್ಟತೆಯ ಹೊರತಾಗಿಯೂ ಕೂಡ ಥೀಸಿಯಸ್ ಈ ಒಂದು ನಾಟಕ ಪ್ರದರ್ಶನವನ್ನು ನೋಡಬೇಕು ಅಂತ ಬಯಸ್ತಾನೆ. ಇನ್ನು ಈ ಒಂದು ಮೆಕ್ಯಾನಿಕಲ್ಸ್ ನಾಟಕ ಈ ರೀತಿಯಾಗಿ ಪ್ರಾರಂಭ ಆಗುತ್ತೆ. ಅಲ್ಲಿ ಆ ನಾಟಕ ಮೆಕ್ಯಾನಿಕಲ್ಸ್ ತಂಡ ಕ್ವಿನ್ಸ್ ಮತ್ತು ಪೈರಾಮಸ್ ಆಗಿ ಬಾಟಮ್ ನೇತೃತ್ವದಲ್ಲಿ ತಮ್ಮ ನಾಟಕವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಆದರೆ ಒಂದು ಹಾಸ್ಯಾಸ್ಪದವಾಗಿ ಅಸಮರ್ಥತೆಯಿಂದ ಪ್ರದರ್ಶನವನ್ನು ಮಾಡ್ತಾರೆ. ಈ ರೀತಿಯಾಗಿ ಆ ಮಧ್ಯರಾತ್ರಿ ಆಗ್ತಾ ಇದ್ದಂತೆ
ಎಲ್ಲರೂ ಮನುಷ್ಯರು ಮಲಗಲು ಹೋಗ್ತಾರೆ. ಆ ಅರಮನೆಯ ದೇವತೆಗಳ ವಶವಾಗುತ್ತೆ. ಫಕ್ ಮೊದಲು ಪ್ರವೇಶ ಮಾಡ್ತಾನೆ, ಬಾಗಿಲ ಹಿಂದಿನ ಧೂಳನ್ನು ಗುಡಿಸ್ತಾನೆ. ಅದು ಒಂದು ಅಲೌಕಿಕ ಲೋಕಕ್ಕೆ ಬದಲಾವಣೆಯಾಗುತ್ತೆ. ಒಬೇರನ್ ಮತ್ತು ಟೈಟಾನಿಯಾ 3 ದಂಪತಿಗಳನ್ನು, ಥೀಸಿಯಸ್, ಹಿಪ್ಪೋಲಿಟ, ಲೈಸಾಂಡರ್ ಮತ್ತು ಹರ್ಮಿಯಾ ಹಾಗೂ ಡೆಮೆಟ್ರಿಯಸ್ ಮತ್ತು ಹೆಲೆನಳನ್ನು ಆಶೀರ್ವಾದ ಮಾಡಲು ಹುಡುಕುತ್ತಾ ಮತ್ತೆ ನೃತ್ಯ ಮಾಡುತ್ತಾ ಆ ಮನೆಯ ಮೂಲಕ ಮೆರವಣಿಗೆ ಹೋಗ್ತಾರೆ. ಪ್ರೇಮಿಗಳು ನಂಬಿಕಸ್ಥರಾಗಿರ್ತಾರೆ ಮತ್ತು ಅವರಿಗೆ ಹುಟ್ಟುವ ಮಕ್ಕಳು ಅದೃಷ್ಟವಂತರು ಹಾಗೂ ಯಾವುದೇ ದೈಹಿಕ ದೋಷಗಳಿಲ್ಲದೇ ಇರೋರು ಆಗ್ತಾರೆ ಅಂತ ಅವರು ಭರವಸೆಯನ್ನು ನೀಡ್ತಾರೆ, ಒಬೇರಾನ್ ಮತ್ತು ಟೈಟಾನಿಯಾ. ಈ ನಾಟಕವು ಪ್ರೇಕ್ಷಕರನ್ನು ಉದ್ದೇಶಿಸಿ ಫಕ್ ಮಾಡ್ತಕ್ಕಂಥ ಒಂದು ಪ್ರಸಿದ್ಧವಾದಂತಹ ಕನ್ಕ್ಲೂಷನ್, ಒಂದು ಸ್ಪೀಚ್, ಭಾಷಣದೊಂದಿಗೆ ಮುಕ್ತಾಯವಾಗುತ್ತೆ. ವೀಕ್ಷಕರಿಗೆ ಈ ನಾಟಕವು ಘಟನೆಗಳಿಂದ ಬೇಸರವಾಗಿದ್ದರೆ ಅವರು ಮಲಗಿದ್ದಾಗ ಕಂಡಂತಹ ಒಂದು ಕನಸು ಅಥವಾ ಒಂದು ಇಮ್ಯಾಜಿನೇಷನ್ ಅಂತ ನೀವು ತಿಳ್ಕೋಬೇಕು ಅಂತ ಹೇಳಿ ಫಕ್ ಕೊನೆಯಲ್ಲಿ ಸೂಚನೆಯನ್ನು ನೀಡ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಈ ಒಂದು ನಾಟಕದ ಕನ್ನಡದ ಒಂದು ಸಂಪೂರ್ಣವಾದಂತಹ ಸಾರಾಂಶವಾಗಿರುತ್ತೆ. ಈ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥ ಈ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ನಾಟಕದ ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.